ಜೂನ್ 25 ಗುರುವಾರ ನಿರ್ಜಲ ಏಕಾದಶಿ ಇದೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿ ತಿಥಿಯನ್ನು ನಿರ್ಜಲ ಏಕಾದಶಿ ಎಂಬ ಹೆಸರಿನಿಂದ ಕರೆಯಲಾಗುತ್ತದೆ. ಈ ದಿನ ಸ್ನಾನ ಮಾಡುವಾಗ ಈ ಮಂತ್ರ ಹೇಳಿಕೊಂಡು ದೀಪಗಳನ್ನು ಈ ರೀತಿ ಹಚ್ಚಿ ಈ ಒಂದು ದಾನ ನೀಡಿದರೆ ನೀವು ಕೇಳದಿದ್ದರೂ ವಿಷ್ಣು ಹಾಗೂ ಮಹಾಲಕ್ಷ್ಮಿ ಅರಸಿ ಕಠಿಣ ಬಡತನವನ್ನು ಶಾಶ್ವತವಾಗಿ ದೂರ ಮಾಡುತ್ತಾರೆ. ಏಕಾದಶಿ ಸಮಯ ಏನು, ಯಾವ ಸಮಯದಲ್ಲಿ ದೇವರ ಪೂಜೆ ಮಾಡಿ ಹೇಗೆ ಉಪವಾಸ ಇರಬೇಕೆಂದು ಈಗ ತಿಳಿಯೋಣ. ನಿರ್ಜಲ ಎಂದರೆ ನೀರನ್ನು ತ್ಯಜಿಸುವುದು ಎಂದರ್ಥ. ಸಾಮಾನ್ಯವಾಗಿ ಏಕಾದಶಿ ಎಂದರೆ ಉಪವಾಸ ಮಾಡುತ್ತಾ ವ್ರತ ಆಚರಿಸುವುದು. ಆದರೆ ನಿರ್ಜಲ ಏಕಾದಶಿ ದಿನ ಮಾತ್ರ ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡುವುದು. ಈ ಒಂದು ಏಕಾದಶಿ ದಿನ ಉಪವಾಸವನ್ನು ಕಠಿಣವಾಗಿ ಮಾಡಿದರೆ ವರ್ಷದಲ್ಲಿ ಬರುವ 24 ಏಕಾದಶಿ ದಿನ ಉಪವಾಸ ಮಾಡಿದ ಫಲ, ವಿಷ್ಣು ದೇವರನ್ನು ಪೂಜಿಸಿದ ಫಲ ಸಿಗುತ್ತದೆ. ನಿರ್ಜಲ ಏಕಾದಶಿ ತಿಥಿಯು ಜೂನ್ 24 ಬುಧವಾರ ಸಂಜೆ 6:12 ಆರಂಭವಾಗಿ ಜೂನ್ 25 ಗುರುವಾರ ರಾತ್ರಿ 8:09 ಮುಕ್ತಾಯವಾಗುತ್ತದೆ. ಜೂನ್ 26 ಶುಕ್ರವಾರ ಬೆಳಿಗ್ಗೆ ಉಪವಾಸ ಬಿಡಲು ಸಮಯ ಯಾವುದೆಂದರೆ ಬೆಳಿಗ್ಗೆ 5:53 8:30. ನಿರ್ಜಲ ಏಕಾದಶಿ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಬೇಕು. ಸ್ನಾನ ಮಾಡಬೇಕಾದರೆ ಓಂ ತ್ರಿವಿಕ್ರಮಾಯ ನಮಃ ಎಂದು 11 ಬಾರಿ ಹೇಳಿಕೊಳ್ಳಬೇಕು. ಇದರಿಂದ ಮಹಾವಿಷ್ಣು ದೇವರು ನಿರ್ಜಲ ಏಕಾದಶಿ ವ್ರತದ ಫಲ ನೀಡುವುದರ ಜೊತೆಗೆ ಏಕಾದಶಿ ಆಚರಿಸಲು ಶಕ್ತಿ ನೀಡುತ್ತಾನೆ. ಸ್ನಾನದ ಬಳಿಕ ಬಿಳಿ ಬಣ್ಣದ, ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿಕೊಳ್ಳಿ. ಹಳದಿ ಬಣ್ಣದ ಬಟ್ಟೆ ಇಲ್ಲವೆಂದರೆ ಚಿಕ್ಕ ಹಳದಿ ಬಣ್ಣದ ಕರ್ಚೀಫ್ ನಿಮ್ಮ ಜೊತೆ ಇಟ್ಟುಕೊಳ್ಳಿ. ಈ ದಿನ ದೇವರ ಮನೆಯಲ್ಲಿ ವಿಷ್ಣು ದೇವರ ಫೋಟೋ ಅಥವಾ ವಿಗ್ರಹದ ಮುಂದೆ ದೀಪಕ್ಕೆ 5 ಬತ್ತಿಗಳನ್ನು ಬಿಡಿಬಿಡಿಯಾಗಿ ಕೂರಿಸಿ ತುಪ್ಪದಿಂದ ಅಥವಾ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿಕೊಳ್ಳಿ. ಓಂ ನಮೋ ನಾರಾಯಣಾಯ, ಓಂ ನಮೋ ಭಗವತೆ ವಾಸುದೇವಾಯ ಎಂಬ 2 ವಿಷ್ಣು ಮಂತ್ರಗಳನ್ನು ಹೇಳಿಕೊಳ್ಳಿ. ಸಂಸಾರದಲ್ಲಿ ಹೆಚ್ಚು ಕಲಹವಿದ್ದರೆ, ಮಾತಿಗೂ ಜಗಳವಿದ್ದರೆ, ಮನೆಯಲ್ಲಿ ನೆಮ್ಮದಿ ಇಲ್ಲವೆಂದರೆ ತುಳಸಿ ಕಟ್ಟೆಯ ಸುತ್ತ 11 ಮಣ್ಣಿನ ದೀಪಗಳನ್ನು ಬೆಳಗಿಸಿ ತುಳಸಿ ದೇವಿಗೆ 11 ಪ್ರದಕ್ಷಿಣೆ ಮಾಡಿ. ಇದರಿಂದ ಮನೆಯಲ್ಲಿ ನಡೆಯುವ ಕಲಹಗಳು ದೂರವಾಗುತ್ತದೆ. ಸದಾ ನೆಮ್ಮದಿ ಮನೆಯಲ್ಲಿ ನೆಲೆಸುತ್ತದೆ. ನಿರ್ಜಲ ಏಕಾದಶಿಯನ್ನು ಭೀಮಸೇನನು ಆಚರಿಸಿದ್ದನು. ಪೂರ್ವ ಕಾಲದಲ್ಲಿ ಭೀಮನು ವ್ಯಾಸ ಮುನಿಗಳ ಬಳಿ ಒಂದು ಪ್ರಶ್ನೆ ಕೇಳುತ್ತಾನೆ. ಸ್ವಾಮಿ, ನನಗೆ ಹಸಿವಿನಿಂದ ಇರಲು ಸಾಧ್ಯವಿಲ್ಲ. ನನ್ನ ಹೊಟ್ಟೆಯ ಒಳಗೆ ಬಕನು ತೊಂದರೆ ನೀಡುತ್ತಾನೆ. ನಾನು ಏಕಾದಶಿ ಆಚರಿಸಲು ಇಷ್ಟಪಡುತ್ತೇನೆ. ಆದರೆ ಹಸಿವಿನಿಂದ ಎಲ್ಲ ಏಕಾದಶಿಗಳನ್ನು ಆಚರಿಸಲು ನನ್ನಿಂದ ಮಾತ್ರ ಸಾಧ್ಯವಿಲ್ಲ. ಅದಕ್ಕಾಗಿ ಯಾವುದಾದರೂ ಒಂದು ಏಕಾದಶಿ ಆಚರಿಸಿದರೆ ಎಲ್ಲ ಏಕಾದಶಿಗಳನ್ನು ಆಚರಿಸಿದ ಫಲ ಸಿಗಬೇಕು. ಕೇವಲ ಒಂದು ದಿನ ಉಪವಾಸ ಮಾಡಿದರೆ ಎಲ್ಲ ಏಕಾದಶಿ ಉಪವಾಸ ಆಚರಿಸಿದಂತೆ ಆಗಬೇಕು ಎಂದಾಗ ವ್ಯಾಸ ಮುನಿಗಳು ಭೀಮಸೇನನಿಗೆ ಹೀಗೆ ಹೇಳುತ್ತಾರೆ. ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದಲ್ಲಿ ಒಂದು ಏಕಾದಶಿ ಬರುತ್ತದೆ. ಆ ಏಕಾದಶಿ ಹೆಸರು ನಿರ್ಜಲ ಏಕಾದಶಿ. ಈ ಒಂದು ದಿನ ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡಬೇಕು. ಏಕಾದಶಿ ಆಚರಿಸಿದ ಮರುದಿನ ದ್ವಾದಶಿ ದಿನ ನೀರು ತುಂಬಿದ ಕುಂಭವನ್ನು ದಾನವಾಗಿ ನೀಡಬೇಕು. ಈ ಏಕಾದಶಿ ಆಚರಿಸಿದರೆ 24 ಏಕಾದಶಿ ಆಚರಿಸಿದ ಪುಣ್ಯದೊಂದಿಗೆ ಸಾಕ್ಷಾತ್ ಶ್ರೀ ಕೃಷ್ಣ ವಿಷ್ಣು ದೇವರು ಅನುಗ್ರಹ ನೀಡುತ್ತಾನೆ. ಇದನ್ನು ಕೇಳಿದ ಭೀಮನು ಪಾಂಡವರ ಸಮೇತ ನಿರ್ಜಲ ಏಕಾದಶಿಯನ್ನು ಆಚರಿಸಿದನು. ಇದರಿಂದ ಭೀಮನು ಮಹಾಪುಣ್ಯವನ್ನು ಪಡೆದನು. ಅಂದಿನಿಂದ ಈ ಏಕಾದಶಿಗೆ ಭೀಮ ಏಕಾದಶಿ, ಪಾಂಡವ ಏಕಾದಶಿ ಎಂದು ಕೂಡ ಹೆಸರಿದೆ. ನಿರ್ಜಲ ಏಕಾದಶಿ ಮುಗಿದ ಮೇಲೆ ದ್ವಾದಶಿ ದಿನ ಮರೆಯದೆ ನೀರಿನ ದಾನವನ್ನು ಮಾಡಬೇಕು. ಒಂದು ಕುಂಭದಲ್ಲಿ ನೀರನ್ನು ತುಂಬಿಸಿ ವಿಷ್ಣು ದೇವರನ್ನು ಸ್ಮರಿಸುತ್ತಾ ದಾನವಾಗಿ ನೀಡಬೇಕು. ಇದರಿಂದ ಸಮಸ್ತ ಭೂಮಂಡಲವನ್ನೇ ದಾನ ನೀಡಿದ ಫಲ, ಸಮಸ್ತ ಪುಣ್ಯ ತೀರ್ಥಗಳನ್ನು ದಾನವಾಗಿ ನೀಡಿದ ಪುಣ್ಯ ಫಲ ಪ್ರಾಪ್ತಿಯಾಗುತ್ತದೆ. ಸರ್ವ ಪಾಪಗಳನ್ನು ನಾಶ ಮಾಡುವ ವಿಶೇಷ ದಾನ ಇದಾಗಿದೆ. ಈ ದಾನದ ಜೊತೆಗೆ 1 kg ಬೆಲ್ಲವನ್ನು ಕೆಂಪು ಬಣ್ಣದ ಬಟ್ಟೆಗೆ ಕಟ್ಟಿ ದಾನವಾಗಿ ನೀಡಬಹುದು. ಮನೆಗೆ ಸಮೀಪದಲ್ಲಿ ರಾಮ ಮಂದಿರ, ಶ್ರೀಕೃಷ್ಣ ದೇವಸ್ಥಾನ, ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ವಿಷ್ಣು ದೇವರಿಗೆ ಸಂಬಂಧಿಸಿದ ಯಾವುದೇ ದೇಗುಲದಲ್ಲಿ 1 ಮಣ್ಣಿನ ದೀಪ ಹಚ್ಚಿ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಈ ದಿನ ನೀರನ್ನು ಕೂಡ ಸೇವಿಸದೆ ಉಪವಾಸ ಮಾಡಲು ಎಲ್ಲರಿಗೂ ಸಾಧ್ಯವಾಗುವುದಿಲ್ಲ. ಅನಾರೋಗ್ಯ ಇದ್ದವರು ಸಾಮಾನ್ಯ ಉಪವಾಸ ಮಾಡಿ 1 ಹೊತ್ತಿನ ಉಪವಾಸವನ್ನಾದರೂ ಮಾಡಲು ಪ್ರಯತ್ನಿಸಿ. ಶಕ್ತಿ ಇದ್ದವರು ನಿಯಮಬದ್ಧವಾಗಿ ಉಪವಾಸ ಆಚರಿಸಿ. ತಿರುಪತಿ ವೆಂಕಟೇಶ್ವರ ಸ್ವಾಮಿಗೆ ಇಟ್ಟಿನ ದೀಪಗಳಿಂದ ದೀಪಾರಾಧನೆ ಮಾಡಿದರೆ ಶೀಘ್ರವಾಗಿ ಕೋರಿಕೆಗಳು ನೆರವೇರುತ್ತದೆ. ಈ ದಿನ ಸಾಧ್ಯವಾಗುವಷ್ಟು ಇಟ್ಟಿನ ದೀಪಗಳನ್ನು ದೇವರ ಮನೆಯಲ್ಲಿ ಬೆಳಗಿಸಿ ಮನಸ್ಸಿನಲ್ಲಿ ತಿರುಪತಿ ಬಾಲಾಜಿ ದೇವರನ್ನು ಸ್ಮರಿಸಿಕೊಳ್ಳಿ. ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರವಾಗಿ ಈ ದೀಪದಿಂದ ಅದೃಷ್ಟ ಪ್ರಾಪ್ತಿಯಾಗುತ್ತದೆ. ನಿರ್ಜಲ ಏಕಾದಶಿ ದಿನ ಗಂಗಾದೇವಿಯ ನಾಮಸ್ಮರಣೆ ಮಾಡಿ. ಗಂಗಾ ನದಿಯಲ್ಲಿ ಈ ದಿನ ಸ್ನಾನ ಮಾಡಿದರೆ ತುಂಬಾ ಒಳ್ಳೆಯದು. ಮನೆಯಲ್ಲೇ ಸ್ನಾನ ಮಾಡುವವರು ಗಂಗೆ ಎಂದು ಹೇಳಿಕೊಂಡು ಗಂಗಾ ಜಲವನ್ನು ನೀರಿಗೆ
ನೀರಿಗೆ ಬೆರೆಸಿ ಸ್ನಾನ ಮಾಡಿ. ಏಕಾದಶಿ ದಿನ ಒಂದೇ ಒಂದು ತುಳಸಿ ದಳವನ್ನು ವಿಷ್ಣು ದೇವರಿಗೆ ಅರ್ಪಿಸಿದರೆ, ನಿರ್ಜಲ ಏಕಾದಶಿಯನ್ನು ಭಕ್ತಿಯಿಂದ ಆಚರಿಸಿದರೆ ಯಮಲೋಕ ಪ್ರಾಪ್ತಿಯಾಗೋದಿಲ್ಲ. ವಿಷ್ಣು ದೂತರು ಬಂದು ಕೊನೆಗಾಲದಲ್ಲಿ ವಿಷ್ಣು ಲೋಕಕ್ಕೆ ಕರೆದೊಯ್ಯುತ್ತಾರಂತೆ. ಏಕಾದಶಿ ದಿನ ಯಾರು ಮನಸ್ಸನ್ನು ನೋಯಿಸಬಾರದು, ನಿಂದಿಸಬಾರದು, ಹಿರಿಯರ ಸೇವೆ ಮಾಡಬೇಕು. ಪಚ್ಚೆ ಕರ್ಪೂರದಿಂದ ದೇವರಿಗೆ ಈ ದಿನ ಆರತಿ ಬೆಳಗಿಸಿದರೆ ಆರೋಗ್ಯ, ಹಣ, ಐಶ್ವರ್ಯ ಲಭಿಸುತ್ತದೆ. ಗುರುವಾರದ ದಿನ ಕೂಡಿ ಬಂದಿರುವ ನಿರ್ಜಲ ಏಕಾದಶಿ ತುಂಬಾ ವಿಶೇಷವಾದದ್ದು. ಗುರುಬಲ ಹೆಚ್ಚು ಮಾಡಿ ಅದೃಷ್ಟ ನೀಡುತ್ತದೆ. ಯಾವ ಪೂಜೆ ವ್ರತ ಆಚರಿಸಲು ಸಾಧ್ಯವಾಗದಿದ್ದರೆ ಕೊನೆ ಪಕ್ಷ ವಿಷ್ಣು ದೇವರ ದರ್ಶನವನ್ನಾದರೂ ಮಾಡಿ. ನಿರ್ಜಲ ಏಕಾದಶಿಯ ಈ ವಿಡಿಯೋಗೆ ಲೈಕ್ ಕೊಟ್ಟು ಓಂ ವಿಷ್ಣು ಎಂದು ಬರೆದು ಎಲ್ಲರಿಗೂ ವಿಡಿಯೋ ಶೇರ್ ಮಾಡಿ. ನಮ್ಮ ಚಂದನಾಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.